ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸ್ ಇಂದ ಡಿಸ್ಕಸ್ ಮಾಡ್ತಾ ಇದೀವಿ. KPSC ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ನ ಒಂದು ಸ್ಪೆಸಿಫಿಕ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಹಾಗಾಗಿ ಇದು ಒಂದು ಮೂರನೇ ಒಂದು ವಿಡಿಯೋ ಕ್ಲಾಸ್ ಆಗಿದೆ. ಆಲ್ರೆಡಿ 2 ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋದ್ರೆ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಸೊ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ 2 ಕ್ಲಾಸ್ಗಳನ್ನ ಮಾಡಿದ್ವಿ. ಒಂದು ರಿಸರ್ವೇಶನ್ ಇಂಡಿಯಾ ಅಥವಾ ಭಾರತದಲ್ಲಿ ಮೀಸಲಾತಿ, ಎರಡನೇ ಟಾಪಿಕ್ ಬಂದು ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಫಾರ್ ದಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಅಂದ್ರೆ ಭಾರತ ಒಂದು ಸರ್ಕಾರದ ಆರ್ಥಿಕವಾಗಿ ಹಿಂದುಳಿದಂತ ವರ್ಗಗಳ ಒಂದು ಮೀಸಲಾತಿ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟಾಪಿಕ್ ಆಗಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದು ಆರ್ಥಿಕವಾಗಿ ದುರ್ಬಲ ವರ್ಗಗಳನ್ನು ಕರೀತಾರೆ. ಸೊ ಹಾಗಾದ್ರೆ ಯಾರನ್ನ ನಾವು ನಮ್ಮ ದೇಶದಲ್ಲಿ ಆರ್ ದಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಯಾರನ್ನ ನಾವು ಆರ್ಥಿಕವಾಗಿ ದುರ್ಬಲ ವರ್ಗಗಳನ್ನು ಕರೀತಾರೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಆರ್ಥಿಕವಾಗಿ ದುರ್ಬಲ ವರ್ಗ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಏನಾಗಿದ್ದಾರೆ, ಇವರು ಕೂಡ ಭಾರತದ ಸಮಾಜದ ಒಂದು ಭಾಗವಾಗಿದ್ದಾರೆ. ಸೊ ದೋಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಿಯನ್ ಸೊಸೈಟಿ ಆಗಿದ್ದಾರೆ. ಜೊತೆಗೆ ನೋಡಿ, ಇದು ಕಾಯ್ದಿರಿಸದ ವರ್ಗಕ್ಕೆ ಸೇರಿದ ಅಂದ್ರೆ ಅನ್ರಿಸರ್ವ್ಡ್, ವೆರಿ ಇಂಪಾರ್ಟೆಂಟ್, ಅನ್ರಿಸರ್ವ್ಡ್ ಸೇರಿದೆ ಮತ್ತು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವಂತಹ ಏನೋ ಒಂದು ಸಮುದಾಯ ಅಥವಾ ಒಂದು ಸಮಾಜ ಇದೆಯಲ್ಲ, ವರ್ಗಗಳಿದೆಯಲ್ಲ, ಅದನ್ನ ನಾವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ನೋಡಿ, ಹೌದಾ? ಅಂದ್ರೆ EWS ಅನ್ನೋದು ಅವರು ಕೂಡ ಒಂದು ನಮ್ಮ ಸಮಾಜದಲ್ಲಿ ಬರುವಂತ ಒಂದು ಸಮುದಾಯವಾಗಿದೆ ಅಥವಾ ಒಂದು ಭಾಗವಾಗಿದೆ. ಜೊತೆಗೆ ನೋಡಿ, ಅವ್ರು ಅಂದ್ರೆ ಕಾಯ್ದಿರಿಸದ ಅಂದ್ರೆ ನೋಡಿ, ಆಲ್ರೆಡಿ ನಮ್ಮ ದೇಶದಲ್ಲಿ ನಾವು SC ಗೆ ರಿಸರ್ವೇಶನ್ ಕೊಟ್ಟಿದೀವಿ, ST ರಿಸರ್ವೇಶನ್ ಕೊಟ್ಟಿದೀವಿ, OBC ರಿಸರ್ವೇಶನ್ ಕೊಟ್ಟಿದೀವಿ. ಅಂದ್ರೆ ಅವರ ಹೊರತುಪಡಿಸಿ ಯಾರೆಲ್ಲ ಈಗ ಆಲ್ರೆಡಿ ನಮ್ಗೆ ರಿಸರ್ವೇಶನ್ ಬರ್ತಾರೆ ಅವರನ್ನ ಹೊರತುಪಡಿಸಿ ಅಂದ್ರೆ ಕಾಯ್ದಿರಿಸದ ವರ್ಗಕ್ಕೆ ಸೇರಿದ. ಜೊತೆಗೆ ಮತ್ತೇನಂದ್ರೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಾಗಿರ್ಬೇಕಂತಂದ್ರೆ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ದಟ್ ಈಸ್ ಕಾಲ್ಡ್ ದ ನಾನ್ ಕ್ರಿಮಿನಲ್ ಲೇಯರ್ ಅಥವಾ ಕೆನೆ ಪದರ ರಹಿತ ಅಂತ ಕರೀತಾರೆ. ಹೌದಾ? ಸೊ ಅಂದ್ರೆ ಏನಿದೆ ನೋಡಿ, ಆಕ್ಚುಲಿ ಒಂದು ಏನು ಈ ಒಂದು ಸಮಾಜ ಇದೆಯಲ್ಲ ಅಥವಾ ಒಂದು ಈ ಸಮುದಾಯಗಳಿದೆಯಲ್ಲ, ಇವುಗಳು ಏನಾಗಿರ್ಬೇಕಂದ್ರೆ ಆಕ್ಚುಲಿ ಯಾವುದೇ ನಮ್ಮ ದೇಶದಲ್ಲಿ ಒಂದು ಮೀಸಲಾತಿಯನ್ನ ಪಡ್ಕೊಂಡಿರಬಾರ್ದು. ಜೊತೆಗೆ ಏನಂತಂದ್ರೆ ಆಕ್ಚುಲಿ ಅವರು 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಪಡ್ಕೊಳ್ತಾರಲ್ಲ, ಅವರನ್ನು ನಮ್ಮ ದೇಶದಲ್ಲಿ ನಾವು ಆರ್ಥಿಕವಾಗಿ ದುರ್ಬಲ ವರ್ಗ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ನೋಡಿ, ಹೌದಾ? ಅಂದ್ರೆ ಈ ವರ್ಗವು ಈಗಾಗಲೇ ಮೀಸಲಾತಿಯ ಪ್ರಯೋಜನಗಳನ್ನ ಅನುಭವಿಸುತ್ತಿರುವಂತ ಅಂದ್ರೆ ಆಲ್ರೆಡಿ ರಿಸರ್ವೇಶನ್ ಪಡಿತಿರುವಂತ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಮತ್ತೆ ಹಿಂದುಳಿದ ವರ್ಗಗಳಾಗಿರ್ಬೋದು, ಅವ್ರಿಗೆ ಏನಂದ್ರೆ ಆಕ್ಚುಲಿ ಈ ಒಂದು ಏನಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಶನ್ ಅವರಿಗೆ ಅಪ್ಲಿಕೇಬಲ್ ಆಗಲ್ಲ. ನೋಡಿ, ಅಂದ್ರೆ ಈ ವರ್ಗವು ಈಗಾಗಲೇ ಮೀಸಲಾತಿಯ ಪ್ರಯೋಜನಗಳನ್ನು ಅನುಭವಿಸುತ್ತಿರುವಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಒಂದು ಏನ್ ಜಾತಿಗಳಿದೆಯಲ್ಲ, ವರ್ಗಗಳಿಗೆ ಸೇರದ, ವೆರಿ ಇಂಪಾರ್ಟೆಂಟ್, ಅಂದ್ರೆ ನಾಟ್ ಇನ್ಕ್ಲೂಡೆಡ್ ಅಂತ ವರ್ಗದವರಿಗೆ ಆಕ್ಚುಲಿ ಈ ಒಂದು EWS ಕ್ಯಾಟಗರಿ ಅಥವಾ ರಿಸರ್ವೇಶನ್ ಅಪ್ಲಿಕೇಬಲ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಹಾಗಾದ್ರೆ ನಮ್ಮ ದೇಶದಲ್ಲಿ EWS ನ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಪಾಪ್ಯುಲೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ, ಭಾರತದಲ್ಲಿ ಸಾಮಾನ್ಯ ಜನಸಂಖ್ಯೆಯ ಸರಿಸುಮಾರು ಅಂದ್ರೆ ಎಷ್ಟು 18.2% ಏನಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ EWS ಅಥವಾ ಆರ್ಥಿಕ ದುರ್ಬಲ ವರ್ಗದ ಒಂದು ಸಮುದಾಯದ ಒಂದು ಪರ್ಸೆಂಟೇಜ್, ಪಾಪ್ಯುಲೇಷನ್ ಒಂದು ಪರ್ಸೆಂಟೇಜ್ ಆಗಿದೆ. ಜೊತೆಗೆ ನೀತಿ ಆಯೋಗ ಏನ್ ಮಾಡ್ತಿದ್ರೆ, ಪ್ರತಿ ವರ್ಷ ಒಂದು ರಿಪೋರ್ಟ್ ಅನ್ನ, ಒಂದು ಸೂಚ್ಯಂಕವನ್ನ ಪಬ್ಲಿಷ್ ಮಾಡುತ್ತೆ. ಅದ್ರ ಹೆಸರು ಬಂದು ಬಹು ಆಯಾಮದ ಬಡತನ ಸೂಚ್ಯಂಕ ಅಥವಾ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಇದನ್ನ ಪಬ್ಲಿಷ್ ಮಾಡುವಂತ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಗೊತ್ತಿರಬೇಕು, ನೀತಿ ಆಯೋಗ ಮಾಡುತ್ತೆ. ನೋಡಿ, ಇದ್ರ ಪ್ರಕಾರ ಏನಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಸುಮಾರು 350 ಮಿಲಿಯನ್ ಜನರು ಏನಂತಂದ್ರೆ ಆಕ್ಚುಲಿ ಅಂಡರ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಒಂದು ಸಮುದಾಯಕ್ಕೆ ಒಂದು ಪರ್ಸೆಂಟೇಜ್ಗೆ ಸೇರ್ತಾರಂತ ಏನಂದ್ರೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಕೂಡ ಹೇಳ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನು 2019ರಲ್ಲಿ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಒಂದು ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲ, ಇದು ಆಲ್ರೆಡಿ ನಮಗೆ ಪ್ರೀವಿಯಸ್ ಆಗಿ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಗಳಾಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ದಟ್ ಇಸ್ ದ ಎವಲ್ಯೂಷನ್ ಆಫ್ ದ EWS ಕೋಟಾ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಭಾರತದಲ್ಲಿ ಒಂದು ಏನಂತ ಕರಿತೀವಿ, ಆರ್ಥಿಕ ದುರ್ಬಲಗಳ ಒಂದು ಉಗಮವನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಒಂದು ಇದು ಬರುತ್ತೆ, VP ಸಿಂಗ್ ಸರ್ಕಾರದಲ್ಲಿ 1990ರಲ್ಲಿ ಅವ್ರು ಏನಂದ್ರೆ ಒಂದು ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಏನಂತಂದ್ರೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ರಿಸರ್ವೇಶನ್ ಕೊಡ್ಬೇಕಂತ ಏನ್ ಮಾಡುತ್ತೆ, ಡಿಸೈಡ್ ಮಾಡ್ತಾ ಹೋಗ್ತಾರೆ. ನೋಡಿದ್ರೆ ಅವರು ಆರ್ಥಿಕವಾಗಿ ಬಡವರಾಗಿರುವ ವ್ಯಕ್ತಿಗಳಿಗೆ ಜಾತಿಯ ಉಲ್ಲೇಖವಿಲ್ಲದೆ, ಅಂದ್ರೆ ಯಾವುದೇ ಇಲ್ಲಿ ಜಾತಿಗಳನ್ನ ಕನ್ಸಿಡರೇಷನ್ ಮಾಡಂಗಿಲ್ಲ, ಬರೀ ಯಾರು ಎಕನಾಮಿಕಲಿ ಪುವರ್ ಆಗಿರ್ತಾರೆ ಅಥವಾ ಆರ್ಥಿಕವಾಗಿ ಬಡವರಾಗಿರ್ತಾರೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 5 ರಿಂದ 10%, 5 ಅಥವಾ 10% ಏನಂದ್ರೆ ಮೀಸಲಾತಿ ಕೊಡ್ಬೇಕಂತ ಏನ್ ಮಾಡ್ತಾರೆ, ಒಂದು
ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಂತ ಏನಂದ್ರೆ ಅವರು ಒಂದು ನಿರ್ಧಾರವನ್ನ ತಗೊಳ್ತಾರೆ, ಒಂದು ಏನಪ್ಪ ಒಂದು ಮಂಡನೆ ಮಾಡ್ತಾರೆ. ಆದ್ರೆ ಆ ಒಂದು ಏನ್ ಮಂಡನೆ ಇದೆಯಲ್ಲ, ಒಂದು ಬಿಲ್ ಅಥವಾ ಏನಿದೆಯಲ್ಲ, ಅದನ್ನೇನಂದ್ರೆ ಆಕ್ಚುಲಿ ಆ ಪ್ರತಿಪಕ್ಷಗಳು ಅಥವಾ ಅಪೋಸಿಷನ್ ಪಾರ್ಟಿ ಏನ್ ಮಾಡ್ತವೆ, ಅವುಗಳನ್ನ ನೆಗ್ಲಿಜೆನ್ಸ್ ಮಾಡ್ತವೆ. ಹಾಗಾಗಿ ಏನಂದ್ರೆ ಆಕ್ಚುಲಿ ಅವರ ಒಂದು ಪ್ರಯತ್ನ ಇಲ್ಲಿ ಸಕ್ಸಸ್ ಆಗಂಗಿಲ್ಲ. ಯಾರ್ದು? VP Singh ಗೌರ್ಮೆಂಟ್. ಅದು ವಿಶೇಷವಾಗಿ ಎಕನಾಮಿಕಲಿ ವೀಕ್ ಆಗಿರುವಂತ ಪೋರ್ ಆಗಿರುವಂತವರಿಗೆ ಅಟ್ಲೀಸ್ಟ್ 5 or 10% ರಿಸರ್ವ್ ಕೊಡಬೇಕನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ಬಟ್ ಆದ್ರೆ ಅಪೋಸಿಷನ್ ಪಾರ್ಟಿ ನೆಗ್ಲಿಜೆನ್ಸ್ ಇಂದ ಆಕ್ಚುಲಿ ಅವರ ಒಂದು ಏನು ಕನಸು ಸಾಕಾರಗೊಳ್ಳಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡಿ, PV ನರಸಿಂಹರಾವ್ ಗೌರ್ಮೆಂಟ್ ಅಂತ ಕರೀತೀವಿ. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರಿಂದ ನಮ್ಮ ದೇಶದಲ್ಲಿ LPG ಅಂತ ಕರೀತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮಾಡ್ತಾರೆ 1991ರಲ್ಲಿ. ಸೊ ಇವರು ಕೂಡ ಏನ್ ಮಾಡ್ತಾರೆ ನೋಡಿ, PV ನರಸಿಂಹರಾವ್ ಸರ್ಕಾರ ಏನ್ ಮಾಡ್ತಾರೆ, ಇವರು ಕೂಡ ಅಸ್ತಿತ್ವದಲ್ಲಿರುವಂತ ಯಾವುದೇ ಮೀಸಲಾತಿ ಯೋಜನೆಗಳ ವ್ಯಾಪ್ತಿಗೆ ಒಳಪಡದಂತ, ಅಂದ್ರೆ ಯಾರೆಲ್ಲ ಆ ಟೈಮಲ್ಲಿ ರಿಸರ್ವೇಶನ್ ಪಡ್ಕೊಳ್ತಾರೋ ಅವರನ್ನ ಹೊರತುಪಡಿಸಿ ಆರ್ಥಿಕವಾಗಿ ಹಿಂದುಳಿದಂತ ವರ್ಗಗಳಿಗೆ ಏನಂತಂದ್ರೆ ಅವರು ಸರ್ಕಾರಿ ನಾಗರಿಕ ಹುದ್ದೆಗಳು ಮತ್ತೆ ಸೇವೆಗಳಲ್ಲಿ ಅಟ್ಲೀಸ್ಟ್ 10% ಮೀಸಲಾತಿ ಕೊಡ್ಬೇಕಂತ ಏನ್ ಮಾಡ್ತಾರೆ, ಒದಗಿಸ್ಕೊಳ್ಳೋಕೆ ಅವರು ಸರ್ಕಾರಕ್ಕೆ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಅದ ನಂತರ ಏನಾಗುತ್ತೆ ಅಂದ್ರೆ ಒಂದು ಕೇಸ್, ಒಂದು ಜಡ್ಮೆಂಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ, ದಟ್ ಇಸ್ ಕಾಲ್ಡ್ ದ ಮಂಡಲ್ ಕೇಸ್ ಜಡ್ಮೆಂಟ್ ಅಥವಾ ಮಂಡಲ್ ಪ್ರಕರಣ ತೀರ್ಪು ಅಂತ ಕರೀತಾರೆ. ಅಲ್ಲಿ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್, ಏನು ಒಂದು PV ನರಸಿಂಹ ಗೌರ್ಮೆಂಟ್ ಮಾಡಿರ್ತಾರಲ್ಲ ಅದನ್ನ ಹೇಳ್ತಾರೆ ಆಕ್ಚುಲಿ ನೋಡಿ, ಆರ್ಥಿಕ ಅಥವಾ ಬಡತನದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಸಂವಿಧಾನವು ಮೀಸಲಾತಿಯನ್ನ ಒದಗಿಸುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ನಮ್ಮ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ದಟ್ ಇಸ್ ಓನ್ಲಿ ಟಾಕ್ಸ್ ಅಬೌಟ್ ದ ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್. ಹೌದಾ? ಅಂದ್ರೆ ಏನು ನಮ್ಮ ಸಂವಿಧಾನ ಇದೆಯಲ್ಲ, ಬರೀ ಇದೇನಂತಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರ ಬಗ್ಗೆ ಮಾತ್ರ ಮಾತಾಡುತ್ತೆ, ನಾಟ್ ಅಬೌಟ್ ದ ಎಕನಾಮಿಕಲ್ ಬ್ಯಾಕ್ವರ್ಡ್ನೆಸ್ ಅಂತ. ಸೊ ಹಾಗಂದ್ರೆ ನೀವು ಯಾವುದೇ ಕಾರಣ ಕೂಡ ಆರ್ಥಿಕ ಅಥವಾ ಬಡತನದ ಆಧಾರದ ಮೇಲ್ಗಡೆ ಅವರಿಗೆ ಒಂದು ಮೀಸಲಾತಿಯನ್ನು ಒದಗಿಸಕ್ಕೆ ನಿಮ್ಗೆ ಅವಕಾಶ ಇಲ್ಲ ಅಂತ ಮಾಡುತ್ತೆ. ಇದರಿಂದ ಮಾಡಿದ್ರಾಗತ್ತೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅಂತ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದನ್ನ ಈ ಒಂದು ಪ್ರಕರಣವನ್ನ ಮುಖಾಂತರ ಸೊ ಒಂದು ಆ ರಿಸರ್ವೇಶನ್ ಅನ್ನ ರದ್ದುಗೊಳಿಸುತ್ತೆ. ಓಕೆ? ಸೊ ಹಾಗಾಗಿ ಅಲ್ಲಿಂದ ಏನಂದ್ರೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಸೊ 2010ರಲ್ಲಿ ಅಗೇನ್ ಮತ್ತೆ ಒಂದು ರಿಸರ್ವೇಶನ್ ಕೊಡ್ಬೇಕಂತ ಮತ್ತೆ ಟಾಕ್ಸ್ ಆಗುತ್ತೆ. ಅವಾಗ ಒಂದು ಕಮಿಷನ್ ಅನ್ನ ಅಪಾಯಿಂಟ್ ಮಾಡ್ತಾರೆ, ಅದು ಬಂದು ಸಿನೋ ಕಮಿಷನ್ ಅಥವಾ ಸಿನೋ ಆಯೋಗ ಅಂತ ಕರೀತಾರೆ. ಓಕೆ? ಸೊ ಇದೇನ್ ಮಾಡುತ್ತೆ ಅಂದ್ರೆ 2010ರಲ್ಲಿ ಭಾರತ ಸರ್ಕಾರಕ್ಕೆ ಒಂದು ತನ್ನ ವರದಿಯ ಮೂಲಕ ಶಿಫಾರಸುಗಳನ್ನ ಕೊಡುತ್ತೆ. ಅಲ್ಲಿ ಏನ್ ಮೆನ್ಷನ್ ಮಾಡುತ್ತೆ ಅಂದ್ರೆ, ಎಸ್ ನೀವು ಏನಂದ್ರೆ ಆರ್ಥಿಕ ಹಿಂದುಳಿದ ಅಥವಾ ದುರ್ಬಲ ವರ್ಗಗಳಿಗೆ ಕೂಡ ನೀವು ಮೀಸಲಾತಿಯನ್ನ ಕೊಡಬಹುದು ಅಂತ ಏನ್ ಮಾಡುತ್ತೆ, ಈ ಒಂದು ಸಿನೋ ಆಯೋಗ ಅಂದ್ರೆ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಗೊತ್ತಿರಲಿ ಯಾವ ಒಂದು ಆಯೋಗದ ಮುಖಾಂತರ EWS ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಅದು ಸಿನೋ ಆಯೋಗ ಅಂತ ಕರೀತಾರೆ. ಸೊ ಇದೇನಂದ್ರೆ 2010ರಲ್ಲಿ ಏನ್ ಮಾಡುತ್ತೆ ಸರ್ಕಾರಕ್ಕೆ, ಎಸ್ ಯು ಕ್ಯಾನ್ ಗಿವ್ ದ ರಿಸರ್ವೇಶನ್ ಟು ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಕೊಡುತ್ತೆ. ಹಾಗಾಗಿ ಇದರ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅದುವೇ ಏನಂತ ಕರಿತೀವಿ ಅಂದ್ರೆ 104ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಬಿಲ್ ಅಂದ್ರೆ ಬೇರೆ, ಆಕ್ಟ್ ಅಂದ್ರೆ ಬೇರೆ. ಓಕೆನಾ? ನೋಡಿ, ಏನೋ ಒಂದು ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಒಂದು ಎಕ್ಸ್ ಅನ್ನೋ ಬಿಲ್ ಅನ್ನ ಒಂದು ಮಸೂದೆನ ಮಂಡನೆ ಮಾಡ್ತಿದ್ದಾರೆ. ಹೌದಾ? ಇದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ, ಆಮೇಲೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ರಾಷ್ಟ್ರಪತಿಯವರ ಒಂದು ಅನುಮತಿಗೆ ಅಥವಾ ಸಹಿಗೆ ಕಳಿಸ್ತಾರೆ. ಓಕೆ? ಯಾವ ಮಸೂದೆಗಳನ್ನ ರಾಷ್ಟ್ರಪತಿಯವರು ಅದಕ್ಕೆ ಸಹಿ ಮಾಡ್ತಾರೋ ಅದನ್ನ ಏನ್ ಕರಿತೀವಿ ನಾವು, ಆಕ್ಟ್ ಅಂತ ಕರಿತೀವಿ. ಆ ಆಕ್ಟ್ ಮಾಡಕ್ಕಿಂತ ಅವರು ಸಹಿ ಮಾಡಕ್ಕಿಂತ ಮುಂಚೆ ಒಂದು ಪ್ರಪೋಸಲ್ ಇದೆಯಲ್ಲ, ಅದನ್ನ ನಾವು ಬಿಲ್ ಅಂತ ಕರೀತಾರೆ, ಮಸೂದೆ ಅಂತ ಕರೀತಾರೆ. ಗೊತ್ತಿರ್ಬೇಕು ನಿಮ್ಗೆ. ಸೊ ಹಾಗಾಗಿ ಏನು EWS ಒಂದು ಕೋಟಾ ಇದೆಯಲ್ಲ, ಸೊ ಹಾಗಾಗಿ ಅದರ ಮಸೂದೆಯ ಸಂಖ್ಯೆ ಬಂದು 124 ಆಗಿದೆ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ಬಹುದು. ಹೌದಾ? ಅದೇ ರೀತಿ ತಿದ್ದುಪಡಿ ಯಾವ್ದಂತಂದ್ರೆ ಅದು 103ನೇ ಸಂವಿಧಾನ ತಿದ್ದುಪಡಿ 2019 ಆಗಿದೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಹಾಗಾಗಿ ರಾಷ್ಟ್ರಪತಿಯವರು ಸಹಿ ಮಾಡಿದ ನಂತರ ಅದು ಆಕ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ಅದು ಮಸೂದೆ ಆಗಿರುತ್ತೆ. ಮಸೂದೆ ನಂಬರು 124 ಆಗುತ್ತೆ, ಸೊ ಆಕ್ಟ್ ನಂಬರು 103 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ, ಎಲ್ಲಾ ಮಸೂದೆಗಳು ಕೂಡ ಆಕ್ಟ್ ಆಗಂಗಿಲ್ಲ, ಬಟ್ ಎಲ್ಲ ಆಕ್ಟ್ಗಳು ಕೂಡ ಮಸೂದೆಗಳಾಗಿರ್ತವೆ ಅಂತ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಏನಂದ್ರೆ ನೋಡಿ, ನಮ್ಮ ಏನಂದ್ರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮುಖಾಂತರ ಏನ್ ಮಾಡ್ತಾರೆ, 103ನೇ ಸಂವಿಧಾನ ತಿದ್ದುಪಡಿ 2019 ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು EWS ಅಂದ್ರೆ ಆರ್ಥಿಕ ದುರ್ಬಲ ವರ್ಗಕ್ಕೆ ಅಂದ್ರೆ 10% ಮೀಸಲಾತಿಯನ್ನ ಕೊಡ್ತಾರೆ. ಓಕೆನಾ? ಜೊತೆಗೆ 2 ಫಂಡಮೆಂಟಲ್ ರೈಟ್ಸ್ ಗಳನ್ನ ಅಥವಾ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ತಾರೆ. ಅದು ಆರ್ಟಿಕಲ್ 15 ಮತ್ತೆ ಆರ್ಟಿಕಲ್ 16 ನ ತಿದ್ದುಪಡಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಅದಕ್ಕೆ ಸಬ್ ಕ್ಲಾಸ್ ಸೇರಿಸ್ತಾರೆ. ಅಂದ್ರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 6 ಸೇರಿಸ್ತಾರೆ, ಅದೇ ರೀತಿ ಆರ್ಟಿಕಲ್ 16 ಸಬ್ ಕ್ಲಾಸ್ 6 ಸೇರುತ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ ನಮಗೆ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಮುಖಾಂತರ ಆರ್ಥಿಕ ದುರ್ಬಲ ವರ್ಗಕ್ಕೆ 10% ಮೀಸಲಾತಿಯನ್ನ ಕೊಡಲಾಯಿತು ಅಂತ ಹೇಳ್ಬೋದು ನಾವು. ಓಕೆ? ಸೊ ನೋಡಿ, ಇಲ್ಲಿ 2 ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ವೆರಿ ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ಟಾಪಿಕ್ ಅಲ್ಲಿ 2 ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೌದಾ? ನೋಡಿ, ಸೊ ಇಲ್ಲಿ ಏನಂದ್ರೆ ಆರ್ಟಿಕಲ್ 15 ಅನ್ನ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಏನ್ ಹೇಳ್ತಿದ್ರು ನೋಡಿ, ಇದು ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಅಂದ್ರೆ ಯಾರಿಗೂ ಕೂಡ ನಾವು ಲಿಂಗದ ಆಧಾರದ ಮೇಲ್ಗಡೆ, ಜಾತಿಯ ಆಧಾರದ ಮೇಲ್ಗಡೆ,
ಧರ್ಮದ ಆಧಾರದ ಮೇಲ್ಗಡೆ ಯಾವ್ದನ್ನು ಕೂಡ ತಾರತಮ್ಯವನ್ನು ಮಾಡುವಂಥದ್ದು ನಿಷೇಧ ಮಾಡೋದಿದೆಯಲ್ಲ, ದಟ್ ಇಸ್ ಆರ್ಟಿಕಲ್ 15 ಅಂತ ಕರೀತಾರೆ. ಹೌದಾ, ಇಲ್ಲಿ ಏನಂದ್ರೆ ಇದಕ್ಕೆ ಸಬ್ ಕ್ಲಾಸ್ 6 ಸೇರಿಸ್ತಾರೆ. ಏನ್ ಮಾಡ್ತಾರೆ ಅಂದ್ರೆ EWS ಪ್ರಗತಿಯನ್ನ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಪ್ರಗತಿಯನ್ನು ಒದಗಿಸಲು ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಈ ಆರ್ಟಿಕಲ್ 15 ತಿದ್ದುಪಡಿ ಮಾಡ್ತಾರೆ. ಅದರ ಮುಖಾಂತರ ಏನ್ ಮಾಡ್ತಾರೆ ನೋಡಿ, ಇದಲ್ಲದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ 10% ಒಂದು ಸೀಟ್ಗಳನ್ನ ಕಾಯ್ದಿರಿಸುವಂತದ್ದು, ಜೊತೆಗೆ ಸ್ವಲ್ಪ ಇದೇನಂದ್ರೆ ಆಕ್ಚುಲಿ ಬೋತ್ ಎಜುಕೇಶನ್ ಆಸ್ ವೆಲ್ ಆಸ್ ಎಂಪ್ಲಾಯ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಇದು ವಿಶೇಷವಾಗಿ ಎಜುಕೇಶನ್ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ ಏನೋ ಒಂದು EWS ಇದೆಯಲ್ಲ, ಇದು ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು EWS ಏನ್ ಮಾಡುತ್ತೆ, ಅಪ್ಲಿಕೇಬಲ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ದ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಡಸ್ ನಾಟ್ ಅಪ್ಲಿಕೇಬಲ್ ಟು ದ ದಿಸ್ EWS ರಿಸರ್ವೇಶನ್ ಅಂತ ಕರಿಬಹುದು ನಾವು. ಓಕೆ, ಯಾ. ಸೊ ನೋಡಿ ಆರ್ಟಿಕಲ್ 15 ಕ್ಲಾಸ್ 6 ಏನ್ ಹೇಳ್ತದೆ ನೋಡಿ, ಇಟ್ ಎನೇಬಲ್ಸ್ ದ ಗವರ್ಮೆಂಟ್ ಟು ಮೇಕ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ದಿ ಎನಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ನೋಡಿ ನಮ್ಮ ಆಗಲೇ ಹೇಳಿದೆ ಆಕ್ಚುಲಿ ನಮ್ಮ ಸಂವಿಧಾನ ಓನ್ಲಿ ಟಾಕ್ಸ್ ಅಬೌಟ್ ದ ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ ಅಂತ ಕರೀತಾರೆ. ಹೌದಾ, ನಮ್ಮ ಸಂವಿಧಾನ ಕೇವಲ ಏನಂತಂದ್ರೆ ಆಕ್ಚುಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ಬಗ್ಗೆ ಮಾತ್ರ ಮಾತಾಡುತ್ತೆ, ಎಕನಾಮಿಕಲ್ ಬಗ್ಗೆ ಮಾತಾಡಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಮ್ಮ ಸಂವಿಧಾನಕ್ಕೆ ಒಂದು ಫಂಡಮೆಂಟಲ್ ರೈಟ್ ತಿದ್ದುಪಡಿ ಮಾಡಿಕೊಂಡು ಸೊ ಆರ್ಟಿಕಲ್ 15 ಕ್ಲಾಸ್ 6 ಮುಖಾಂತರ ಎಸ್ ಯು ಕ್ಯಾನ್ ಯಾರೆಲ್ಲ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅವರಿಗೆ ಕೂಡ ನೀವೇನಂದ್ರೆ ಸರ್ಕಾರ ಮಾಡಬಹುದು ಅಂತಂದ್ರೆ ಅವ್ರಿಗೊಂದು ಒಂದು ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ರಿಸರ್ವೇಶನ್ ಕೊಡಬೇಕನ್ನೋದು ಹೇಳಿ ಕೊಡ್ತಾ ಹೋಗುತ್ತೆ. ಓಕೆನಾ. ಸೊ ಅದೇ ರೀತಿ ಆರ್ಟಿಕಲ್ 15 ಕ್ಲಾಸ್ ಮತ್ತೆ ಆರ್ಟಿಕಲ್ 5 ಕ್ಲಾಸ್ ಇದೆಯಲ್ಲ, ಇಲ್ಲಿ ಏನಿರ್ತದೆ ಸೋಷಿಯಲಿ ಮತ್ತೆ ಎಜುಕೇಶನ್ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡಿದ್ರೆ ಆರ್ಟಿಕಲ್ 15 ಕ್ಲಾಸ್ 6 ಅಲ್ಲಿ ಏನಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಅವರ ಬಗ್ಗೆ ಮಾತಾಡುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ದಟ್ ಇಸ್ ಆರ್ಟಿಕಲ್ 15 ಕ್ಲಾಸ್ 6 ಆಗಿದೆ. ಅದೇ ರೀತಿ ಇನ್ನೊಂದು ಇಲ್ಲಿ ನೋಡಿ ಆಕ್ಚುಲಿ ನೋಡಿ ಆರ್ಟಿಕಲ್ 15 ಕ್ಲಾಸ್ 3 ನೋಡಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇಲ್ಲಿ ಹೇಳ್ತಂದ್ರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ವಿಶೇಷ ನಿಬಂಧನೆಗಳನ್ನು ಕೂಡ ಆಕ್ಚುಲಿ ಮಾಡೋದು ರಾಜ್ಯ ಸರ್ಕಾರಗಳು ಅನುವು ಮಾಡಿಕೊಡಬಹುದು ಅಂಡರ್ ಆರ್ಟಿಕಲ್ 15 ಕ್ಲಾಸ್ 3 ಅಲ್ಲಿ. ಅದೇ ರೀತಿ ಆರ್ಟಿಕಲ್ 15 ಕ್ಲಾಸ್ 4 ಅಲ್ಲಿ ನೋಡೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದಿರ್ತಾರೆ ಅವ್ರಿಗೆ ಏನಂತಂದ್ರೆ ಅದು ವಿಶೇಷವಾಗಿ SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು ಅವ್ರಿಗೆ ಕೂಡ ಏನಂತಂದ್ರೆ ಆಕ್ಚುಲಿ ನೀವು ವಿಶೇಷ ಒಂದು ಪ್ರಾವಿಷನ್ಸ್ ಕೊಡಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಆರ್ಟಿಕಲ್ 15 ಕ್ಲಾಸ್ 5 ಅಲ್ಲಿ ಏನಂತಂದ್ರೆ ಆಕ್ಚುಲಿ ನೋಡಿ ಅಲ್ಲಿ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿತಾರೆ ಅವರಿಗೆ ಇವನ್ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಏನಂತಂದ್ರೆ ಅಥವಾ ಶಿಕ್ಷಣ ಸಂಸ್ಥೆಗಳು ಕೂಡ ಅವರಿಗೆ ಪ್ರವೇಶಕ್ಕೆ ಒಂದು ವಿಶೇಷವಾದಂತ ರಿಸರ್ವೇಶನ್ ಕೊಡಕ್ಕೆ ಹೇಳಿಕೊಡುತ್ತೆ ಆರ್ಟಿಕಲ್ 15 ಕ್ಲಾಸ್ 5 ಅಲ್ಲಿ. ಓಕೆನಾ. ಸೊ ಹಾಗಾಗಿ ನಮ್ಗೆ ಆರ್ಟಿಕಲ್ 15 ಕ್ಲಾಸ್ 6 ಅಲ್ಲಿ ಏನಂತಂದ್ರೆ ನೀವು ಸರ್ಕಾರಿ ಮಾಡಬಹುದು ಅಂತಂದ್ರೆ ಯಾರೆಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಆಗಿರ್ತಾರೆ ಅವ್ರಿಗೆ ವಿಶೇಷ ನಿಬಂಧನೆಗಳ ಮುಖಾಂತರ ಅವರನ್ನು ಕೂಡ ಅಪ್ಡೇಟ್ ಮಾಡ್ಬೇಕನ್ನೋದು ಕೂಡ ಸೊ ಈ ಒಂದು 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ಸೇರಿಸಿರುವಂತದ್ದು. ಸೊ ಹಾಗೆ ಇನ್ನೊಂದು ಆರ್ಟಿಕಲ್ ಮೆನ್ಷನ್ ಮಾಡಿದಾರಲ್ಲ ಅದು ನೋಡಿ. ಸೊ ಆರ್ಟಿಕಲ್ 16 ಕ್ಲಾಸ್ 6 ಅಂತ ಕರೀತಾರೆ. ಹೌದಾ, ಆರ್ಟಿಕಲ್ 16 ಏನ್ ಹೇಳುತ್ತೆ ನೋಡಿ, ಇದು ಕೂಡ ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಏನ್ ಹೇಳುತ್ತೆ ಅಂದ್ರೆ ಇದು ಕೂಡ ಎಲ್ಲರಿಗೂ ಕೂಡ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಅಂತ ಕರೀತಾರೆ. ದೇರ್ ಇಸ್ ಅ ಈಕ್ವಲ್ ಅಪಾರ್ಚುನಿಟಿ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಒಂದು ಸಾರ್ವಜನಿಕ ಉದ್ಯೋಗ ನೋಡ್ಬೇಕಾದ್ರೆ ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಹೌದಾ. ಸೊ ಹಾಗಾಗಿ ಏನಂದ್ರೆ ಇದು ಕೂಡ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಸೊ ಇದೇನಂದ್ರೆ ಇದರಲ್ಲಿ ಯಾರೆಲ್ಲ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಇರ್ತಾರೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ ಅವ್ರಿಗೆ ಕೂಡ ಅವಕಾಶ ಕೊಡ್ಬೇಕಂತ ಏನ್ ಮಾಡ್ತಾರೆ ಈ ಒಂದು ಆರ್ಟಿಕಲ್ 16 ಕ್ಲಾಸ್ 6 ಅಲ್ಲಿ ಹೇಳಿಕೊಡ್ತಾರೆ ನೋಡಿ. ಅಂದ್ರೆ ಇಟ್ ಎನೇಬಲ್ಸ್ ದ ಗವರ್ಮೆಂಟ್ ಟು ಮೇಕ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಹೌದಾ. ಸೊ ಹಾಗಾಗಿ ಅದು ಆರ್ಟಿಕಲ್ 16 ಕ್ಲಾಸ್ 6 ಅಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಅದು ಕೂಡ ಅದು ಮೆನ್ಷನ್ ಮಾಡಿದ್ದಾರೆ ಸೇಮ್. ಅಂದ್ರೆ ಇಲ್ಲಿ ಆರ್ಟಿಕಲ್ 16 ಕ್ಲಾಸ್ 4 ಅಲ್ಲಿ ಯಾರಿಗಿದೆ ಅಂತಂದ್ರೆ ಇದು ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ಆರ್ಟಿಕಲ್ 16 ಕ್ಲಾಸ್ 4 ಏನ್ ಡಿಸ್ಕಸ್ ಮಾಡ್ತಿದ್ರೆ ಇದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರ ಒಂದು ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ವಿಶೇಷವಾಗಿ ಅದು ಬಡ್ತಿ ಅಥವಾ ಪ್ರಮೋಷನ್ ವಿಷಯದಲ್ಲಿ. ಅದೇ ರೀತಿ 16 ಕ್ಲಾಸ್ 6 ಇದೆಯಲ್ಲ ಇದೇನಂತಂದ್ರೆ ಯಾರೆಲ್ಲ ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅವರಿಗೆ ಮೀಸಲಾತಿ ಬಗ್ಗೆ ಹೇಳಿಕೊಡುತ್ತೆ. ಸೊ ಅದು ಉದ್ಯೋಗಗಳಲ್ಲಿ ಆರ್ಟಿಕಲ್ 16 ಕ್ಲಾಸ್ 6 ಅಲ್ಲಿ ಗೊತ್ತಿರಬೇಕು. ಹಾಗಾಗಿ ಎರಡು ಆರ್ಟಿಕಲ್ಗಳು ಕೂಡ ನಮಗೆ ಸೊ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು EWS ನ ಒಂದು ರಿಸರ್ವೇಶನ್ ಅಂತ ಹೇಳ್ಬೋದು. ರೈಟ್. ಎಸ್. ಸೊ ಹಾಗಾದ್ರೆ ಯಾರೆಲ್ಲ ನಮ್ಮ ದೇಶದಲ್ಲಿ ಈ ಒಂದು EWS ಕ್ಯಾಟಗರಿ ಒಂದು ರಿಸರ್ವೇಶನ್ ಅನ್ನ ಅಥವಾ EWS ರಿಸರ್ವೇಶನ್ ನ ಎಂಜಾಯ್ ಮಾಡಬಹುದು ಅಂತ ನಿಮ್ಗೆ ಕ್ವಶನ್ ಬರುತ್ತೆ. ಹೌದಾ. ಸೊ ಹಾಗಾದ್ರೆ ಯಾರೆಲ್ಲ ಒಂದು EWS ನ ಅರ್ಹತೆ ಪಡ್ಕೊಳ್ಳಕ್ಕೆ ಇರುವಂತ ಅರ್ಹತಾ ಮಾನದಂಡಗಳು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ನೋಡ್ತಾ ಹೋಗೋಣ. ಸೊ ನೋಡಿ ಫಸ್ಟ್ ಕಂಡೀಷನ್ಸ್ ಏನಿದೆ ಅಂದ್ರೆ ಸೊ SC ST OBC ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗಗಳಿದೆಲ್ಲ ಅವ್ರೇನಾದ್ರೆ ಆಲ್ರೆಡಿ ಮೀಸಲಾತಿ ವ್ಯಾಪ್ತಿ ಅವರು ಆಲ್ರೆಡಿ ನಮ್ಮ ದೇಶದಲ್ಲಿ ಅವರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ EWS ಕ್ಯಾಟಗರಿ ಪಡ್ಕೋಬೇಕಂತಾರೋ ಅವರು
ಈ SC ST OBC ಒಂದು ಮೀಸಲಾತಿ ವ್ಯಾಪ್ತಿಗೆ ಒಳಪಡಲಾರದೆ ಇರಬೇಕು. ಜೊತೆಗೆ ಅವರ ಒಟ್ಟು ಕುಟುಂಬದ ವಾರ್ಷಿಕ ಆದಾಯ ಇದೆಯಲ್ಲ ಅದೇನಂತಂದ್ರೆ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಓಕೆ, ಸೊ ಹಾಗಾಗಿ ಅವರನ್ನ ಏನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಒಂದು ಇದ್ರ ಪ್ರಕಾರ EWS ಕ್ಯಾಟಗರಿ ಅಥವಾ ಆರ್ಥಿಕ ದುರ್ಬಲ ವರ್ಗ ಅಂತೇಳಿ ಅವ್ರನ್ನ ಸೊ ಕನ್ಸಿಡರೇಷನ್ ಮಾಡ್ತಾರೆ. ಅಂದ್ರೆ ಅವರು SC ಆಗಿರ್ಬೋದು, SC ಆಗಿರ್ಬಾರ್ದು, ST ಆಗಿರ್ಬಾರ್ದು, OBC ಆಗಿರ್ಬಾರ್ದು. ಜೊತೆಗೆ ಅವರ ಒಂದು ಟೋಟಲ್ ಫ್ಯಾಮಿಲಿ ಇನ್ಕಮ್ ಇದೆಯಲ್ಲ ಅದೇನಂದ್ರೆ ಯಾವುದೇ ಕಾರಣ ಕೂಡ 8 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬಾರ್ದು. ಅದನ್ನ ಏನ್ ಕರಿತೀವಿ ನಾವು? ಸೊ ನಾನ್ ಕ್ರಿಮಿ ಲೇಯರ್ ಅಥವಾ ಕೆನೆ ಪದರ ರಹಿತ ಅಂತ ಕರಿತೀವಿ. ಆಲ್ರೆಡಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ರಿಮಿ ಲೇಯರ್ ಅಂಡ್ ನಾನ್ ಕ್ರಿಮಿ ಲೇಯರ್ ಅಂತ, ಹೌದಾ? ಸೊ ಹಾಗಾಗಿ ಮತ್ತೆ ಸೆಕೆಂಡ್ ಕಂಡೀಷನ್ ಇದೆ ನೋಡಿ, ಅವರು ಏನಾದ್ರೂ ಕೂಡ 5 ಎಕರೆ ಜಮೀನನ್ನ ಕೃಷಿ ಭೂಮಿನ ಹೊಂದಿದ್ರೆ ಅವರಿಗೆ ಆಕ್ಚುಲಿ ಈ ಒಂದು EWS ಒಂದು ರಿಸರ್ವೇಶನ್ ಅಪ್ಲಿಕೇಬಲ್ ಆಗಲ್ಲ. ಅಥವಾ ಅವ್ರೇನಾದ್ರೂ ಕೂಡ 1000 ಸ್ಕ್ವೇರ್ ಅಡಿಯ ಒಂದು ಏನಾದ್ರೂ ಕೂಡ ಹೌಸಿಂಗ್ ಫ್ಲಾಟ್ ಅನ್ನ ಹೊಂದಿದ್ರೆ ಅವರಿಗೆ ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ. ಜೊತೆಗೆ ಅವ್ರೇನಾದ್ರೂ ಕೂಡ ಒಂದು ನೋಟಿಫೈಡ್ ಮುನ್ಸಿಪಾಲಿಟಿ ಅಥವಾ ಅಧಿಸೂಚಿತ ಪುರಸಭೆಗಳು ಏನಾದ್ರೂ ಕೂಡ ಸುಮಾರು 100 ಚದರ ಗಜ ಅಥವಾ ಅದಕ್ಕಿಂತ ಹೆಚ್ಚಿನ ವಸತಿ ಫ್ಲಾಟ್ ಅಥವಾ ಇತರ ಪ್ರದೇಶಗಳಲ್ಲಿ 200 ಚದರ ಗಜಗಳನ್ನ ಹೊಂದಿದ್ರೆ ಅವರು EWS ಮೀಸಲಾತಿಯ ಪ್ರಯೋಜನಗಳಿಂದ ಏನಾಗುತ್ತೆ ಅವರನ್ನ ಹೊರಗಡೆ ಇಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಹಾಗಾಗಿ ಇವೆಲ್ಲವೂ ಕೂಡ EWS ಕ್ಯಾಟಗರಿಯ ಒಂದು ರಿಸರ್ವೇಶನ್ ಪಡ್ಕೊಳ್ಬೇಕಾಗಿರುವಂತಹ ಒಂದು ಇರಬೇಕಾದಂತ ಅರ್ಹತಾ ಮಾನದಂಡಗಳು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿದೆ. ಇಲ್ಲಿ ನೋಡಿ ಇಮೇಜ್ ಅಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ. ಸೊ ಇಲ್ಲಿಂದ ಏನಂದ್ರೆ ಯಾವುದೇ ಕಾರಣ ಕೂಡ ಅವರ ಫ್ಯಾಮಿಲಿ ಇನ್ಕಮ್ ಏನಂತಂದ್ರೆ ಆಕ್ಚುಲಿ ವಾರ್ಷಿಕವಾಗಿ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಎರಡನೇದು ಅವರ ಒಂದು ಕೃಷಿ ಭೂಮಿ ಏನಾಗಿರ್ಬೇಕು? 5 ಎಕರೆಗಿಂತ ಕಡಿಮೆ ಆಗಿರ್ಬೇಕು. ಜೊತೆಗೆ ಅವರ ಒಂದು ರೆಸಿಡೆನ್ಸಿಯಲ್ ಪ್ಲಾಟ್ ಏನಾಗಿರ್ಬೇಕಂದ್ರೆ 1000 ಸ್ಕ್ವೇರ್ ಫೀಟ್ ಗಿಂತ ಕಡಿಮೆ ಆಗಿರ್ಬೇಕು. ಜೊತೆಗೆ ಅವರ ರೆಸಿಡೆನ್ಸಿಯಲ್ ಪ್ಲಾಟ್ ಲೆಸ್ ಏನಾಗಿರ್ಬೇಕು 100-200 ಸ್ಕ್ವೇರ್ ಯಾರ್ಡ್ಸ್ ಕಡಿಮೆ ಆಗಿದ್ರೆ ಅವ್ರು ಮಾತ್ರ ಏನಾಗ್ತಾರೆ ಅಂದ್ರೆ ಆಕ್ಚುಲಿ EWS ಕ್ಯಾಟಗರಿ ಅವರಿಗೆ ಮೀಸಲಾತಿ ದೊರಕುತ್ತೆ. ಏನಾದ್ರೂ ಅದನ್ನ ಅಬೋ ಇದ್ರೆ ಅವರಿಗೆ ಈ ಒಂದು EWS ರಿಸರ್ವೇಶನ್ ಅಪ್ಲಿಕೇಬಲ್ ಆಗಲ್ಲ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದ ಸಮ್ ಕ್ರೈಟೀರಿಯಾ ಟು ಗೆಟಿಂಗ್ ದ EWS ರಿಸರ್ವೇಶನ್ ಕರೀತಾರೆ. ಸೊ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿ EWS ಬಗ್ಗೆ ಒಂದು ಪ್ರಕರಣಗಳಿದೆ ಅಂತ ನೋಡ್ತೋಣ. ಸೊ ವಾಟ್ ಆರ್ ದ ಕೀ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ ಆನ್ ದ EWS ರಿಸರ್ವೇಶನ್ ಅಥವಾ EWS ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟ್ ನ ಪ್ರಮುಖ ತೀರ್ಪುಗಳನ್ನ ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೋಡ್ತೋಣ. ಸೊ ಫಸ್ಟ್ ನೋಡ್ತೋಣ ಅದು ಮಂಡಲ್ ಪ್ರಕರಣ ತೀರ್ಪು. ಆಲ್ರೆಡಿ ಲಾಸ್ಟ್ ಸ್ಲೈಡ್ ನೋಡಿದ್ವಿ ನಾವು, ಅಂದ್ರೆ ಮಂಡಲ್ ಕೇಸ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಯಾವುದೇ ಕಾರಣ ಕೂಡ ಆರ್ಥಿಕವಾಗಿ ಅಥವಾ ಬಡತನದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಮೀಸಲಾತಿಯನ್ನು ನೀಡಲು ಸಂವಿಧಾನ ಅವಕಾಶ ನೀಡಂಗಿಲ್ಲ. ಹಾಗಾಗಿ ಏನಂದ್ರೆ ಈ 1992 ಏನು ಒಂದು ಮಂಡಲ್ ಕೇಸ್ ಇದೆಯಲ್ಲ ಅಲ್ಲಿ ಏನಾದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೀವು ಯಾವುದೇ ಕಾರಣ ಕೂಡ ಒಂದು ಎಕನಾಮಿಕಲಿ ಅಥವಾ ಪಾವರ್ಟಿ ಬೇಸಿಸ್ ಮೇಲ್ಗಡೆ ನೀವು ರಿಸರ್ವೇಶನ್ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಏನ್ ಮಾಡ್ತಾರೆ, ಇದನ್ನ ಮಾಡಿದ್ರೆ ಏನಾಗುತ್ತೆ, ಅದನ್ನ ರದ್ದುಗೊಳಿಸುತ್ತೆ. ಸೊ ಇದು ಫಸ್ಟ್ ಪ್ರಕರಣ ಆಗಿದೆ. ಅದೇ ರೀತಿ ನಮಗೆ ವೆರಿ ಇಂಪಾರ್ಟೆಂಟ್ ಒಂದು ಜಡ್ಜ್ಮೆಂಟ್ ಅಂದ್ರೆ ಅದು ಇಂದಿರಾ ಸಾನಿ ಕೇಸ್ ಆಫ್ ದಿ 1992 ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ನೋಡಿ, ಹಿಂದುಳಿದ ವರ್ಗಗಳನ್ನ ಗುರುತಿಸಬಹುದು, ಆದ್ರೆ ಗುರುತಿಸಲು ಬರೀ ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಅಥವಾ ಓನ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಮಾತ್ರ ಒಂದು ಬರೀ ಆ ಒಂದು ಏನಂದ್ರೆ ಮಾನದಂಡ ತಗೊಳ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಹಿಂದುಳಿದ ವರ್ಗವನ್ನ ಗುರುತಿಸಲು ಆರ್ಥಿಕ ಹಿಂದುಳಿದಿರುವಿಕೆ ಏಕೈಕ ಏನು ಮಾನದಂಡ ಅಲ್ಲ ಅಂತ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತನ್ನ ತೀರ್ಪಲ್ಲಿ ಘೋಷಣೆ ಮಾಡುತ್ತೆ ಅಥವಾ ತೀರ್ಪನ್ನು ನೀಡುತ್ತೆ ಹೇಳ್ಬೋದು. ಓಕೆ, ಸೊ ಆಮೇಲೆ ನೋಡಿ, ಏನು ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಏನು 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಜಾರಿ ಮಾಡಿದ ಮುಖಾಂತರ ಏನು ಈ ಒಂದು EWS ಕ್ಯಾಟಗರಿಗೆ 10% ರಿಸರ್ವೇಶನ್ ಕೊಟ್ಟರಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ತಿದ್ದುಪಡಿಯನ್ನ ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದು ಓನ್ಲಿ ಸೋಷಿಯಲಿ ಮತ್ತೆ ಎಜುಕೇಶನಲ್ ಬ್ಯಾಕ್ವರ್ಡ್ ಇದ್ದವರಿಗೆ ಮಾತ್ರ ರಿಸರ್ವೇಶನ್ ಕೊಡ್ಬೇಕಂತ ಹೇಳುತ್ತೆ. ಬಟ್ ಏನ್ ಮಾಡಿದ್ರೆ ಮುಖಾಂತರ ಯಾರೆಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ನೀವು ಅವಕಾಶ ಕೊಟ್ಟಿದ್ದಾರೆ. ಇದೇನಾಗುತ್ತೆ, ವಯೋಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅಥವಾ ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ರಸ್ಟ್ ಬರುತ್ತೆ, ಅದು ಜನಹಿತ ಅಭಿಯಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣ ಮಾಡ್ತಾರೆ 2022ರಲ್ಲಿ. ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು EWS ನ ಒಂದು ರಿಸರ್ವೇಶನ್ ಅನ್ನ ಚಾಲೆಂಜ್ ಮಾಡ್ತಾರೆ. ಅವಾಗ ಏನಿರುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ, ಆಕ್ಚುಲಿ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಏನು 10% ಮೀಸಲಾತಿ ಕೊಟ್ಟಿದಾರಲ್ಲ, ಎಸ್ ಇದೇನಾಗಿದೆ, ಒಂದು ಸಂವಿಧಾನಿಕವಾಗಿದೆ. ಇದು ಇದೇನಾಗಿದೆ ಆಕ್ಚುಲಿ ಇದೊಂದು ಸಂವಿಧಾನಿಕ ತಿದ್ದುಪಡಿ ಒಂದು ಸಿಂಧುತ್ವವನ್ನು ಏನ್ ಮಾಡುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎತ್ತಿ ಹಿಡಿಯುತ್ತೆ. ಎಸ್ ಅವ್ರು ಮಾಡಿದ್ದು ಕರೆಕ್ಟ್ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಏನ್ ಮಾಡುತ್ತೆ, ಅದನ್ನ ಅಪೀಲ್ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಜೊತೆಗೆ ಇನ್ನೊಂದು ಹೇಳುತ್ತೆ ನೋಡಿ, ಏನಂದ್ರೆ ಆಕ್ಚುಲಿ ಈ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮಾಡಿದಲ್ಲ, ಇದೇನಂದ್ರೆ ಈ ತಿದ್ದುಪಡಿಯು ಸಂವಿಧಾನದ ಮೂಲ ರಚನೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಇಂಡಿಯನ್ ಪಾಲಿಟಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಹೌದಾ? ಅಂದ್ರೆ ನೋಡಿ 1973ರಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ, ಅದನ್ನ ನಾವು ಕೇಶವಂತ್ ಭಾರತಿ ಪ್ರಕರಣ ಅಂತ ಕರೀತಾರೆ, ಕೇಸ್ ಅಂತ ಕರೀತಾರೆ. ಅಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಅಂಡರ್ ಆರ್ಟಿಕಲ್ 368
ಅಲ್ಲಿ ಏನಾದ್ರೂ ಕೂಡ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಏನಾದರೂ ಒಂದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಂದ್ರೆ ಅದನ್ನ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನ್ಕಾನ್ಸ್ಟಿಟ್ಯೂಷನ್ ಅಥವಾ ಅಸಂವಿಧಾನಿಕ ಅಂತೇಳಿ ಏನ್ ಮಾಡುತ್ತೆ ಅದನ್ನ ರದ್ದುಗೊಳಿಸುತ್ತೆ ಅಲ್ವಾ. ಹಾಗಾಗಿ ಅದೇ ಹೇಳ್ತಾರೆ ನೋಡಿ, ಆಕ್ಚುಲಿ ಏನು ಇದು 103 ತಿದ್ದುಪಡಿ ಮಾಡಿದಾರಲ್ಲ ಅದು ಸಂವಿಧಾನದ ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ಗೆ ಅದು ಉಲ್ಲಂಘನೆ ಮಾಡಂಗಿಲ್ಲ. ಜೊತೆಗೆ ಏನು ಸಂವಿಧಾನ ತಿದ್ದುಪಡಿ ಮಾಡುವಂತ ಈ ಸಂಸತ್ತಿನ ಅಧಿಕಾರ ಇದೆಯಲ್ಲ ಅವರು ಕರೆಕ್ಟ್ ಆಗಿ ಅದನ್ನು ಕರೆಕ್ಟ್ ಆಗಿ ಸರಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಸಂವಿಧಾನದ ಉಲ್ಲಂಘನೆ ಆಗಿಲ್ಲ. ಹಾಗಾಗಿ ಅವ್ರು ಮಾಡಿದ್ದು ಸರಿಯಾಗಿದೆ ಅಂತ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಪ್ಲೀಟ್ ಮಾಡುತ್ತೆ ಅಥವಾ ಎತ್ತಿ ಇಡುತ್ತೆ ಅಂತ ಹೇಳ್ಬೋದು. ಅದು ಅಂಡರ್ ದ ಜನಹಿತ ಅಭಿಯಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 2022. ಬಹಳ ಇಂಪಾರ್ಟೆಂಟ್ ನೋಡಿ ನಮ್ಗೆ ಈ ಒಂದು ಜಡ್ಜ್ಮೆಂಟ್. ಸೊ ಅವ್ರು ಏನಂದ್ರೆ ಮತ್ತೆ ಸುಮ್ಮನೆ ಆಗಲ್ಲ, ಮತ್ತೆ ಏನ್ ಮಾಡ್ತಾರೆ ನೋಡಿ. ಸೊ ಹಾಗಾಗಿ ಏನ್ ಮಾಡ್ತಾರೆ ಆಕ್ಚುಲಿ ಅದರಡಿಯಲ್ಲಿ ನಮ್ಮ ದೇಶದಲ್ಲಿ ಈಗ ಪ್ರಸ್ತುತವಾಗಿ ಏನಂತಂದ್ರೆ ನೋಡಿ, ನಾನು ಆಗ್ಲೇ ಹೇಳ್ತೇನೆ ಆಕ್ಚುಲಿ ಏನು ಇಂದಿರಾ ಸಾನಿ ಪ್ರಕರಣ ಅಂತ ಓದಿನೋ ಅಲ್ವಾ, ಇಂದಿರಾ ಸಾನಿ ಕೇಸ್ ಓದಿ 1992 ಅಲ್ಲಿ ಏನ್ ಹೇಳ್ತಾರೆ ಅಂತ ನೋಡಿ, ಯಾವುದೇ ಕಾರಣ ಕೂಡ ನೀವೇನಂತಂದ್ರೆ 50% ಮೀಸಲಾತಿಯನ್ನ ದಾಟಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದ್ರ ಏನ್ ಮಾಡಿದ್ರೆ ನೋಡಿ, ಈಗ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 7.5% ಕೊಟ್ಟಿದ್ದಾರೆ, ಪರಿಶಿಷ್ಟ ಜಾತಿಗೆ 15% ಕೊಟ್ಟಿದ್ದಾರೆ, OBCಗೆ 27% ಕೊಟ್ಟಿದ್ದಾರೆ, ಜೊತೆಗೆ EWSಗೆ 10% ಕೊಟ್ಟು ಪ್ರೆಸೆಂಟ್ ಎಷ್ಟು ಅಂದ್ರೆ ನಮ್ಮ ದೇಶದಲ್ಲಿ ಈಗ 59.50% ಏನಂದ್ರೆ ಆಕ್ಚುಲಿ ಈ ಒಂದು ಮೀಸಲಾತಿಯನ್ನು ಕೊಟ್ಟಿರೋದು ಅದು ಡಿಫರೆಂಟ್ ಕ್ಯಾಟಗರಿಗಳಿಗೆ. ಹಾಗಾಗಿ ದಿ ಕ್ರಾಸ್ ದ 50% ಕ್ಯಾಪ್. ಮೇ ಬಿ ಇಟ್ಸ್ ಆಲ್ಸೋ ವೈಲೇಷನ್ ಆಫ್ ದ ಇಂದಿರಾ ಸಾನಿ ಪ್ರಕರಣ ಕೇಸ್ ಅಂತ ಕರಿತೀವಿ ನಾವು ಅಲ್ವಾ. ಎಸ್, ಮತ್ತೇನ್ ಮಾಡ್ತಾರೆ ನೋಡಿ, ಆ ಒಂದು ಏನು ಸೊ ಇದಿರುತ್ತಲ್ಲ ಯಾವುದು ಈ ಜನಹಿತ ಅಭಿಯಾನ ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ರಿಟ್ ಪಿಟಿಷನ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ನಿಮ್ಮ ಒಂದು ತೀರ್ಪು ಕೊಟ್ಟಿದ್ದಲ್ಲ ಅದನ್ನ ಮರುಪರಿಶೀಲನೆ ಮಾಡ್ರಿ ಅಂತ ಮತ್ತೆ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ. ಸೊ ಅಗೇನ್ ರಿಟ್ ಪಿಟಿಷನ್ ಹಾಕ್ತಾರೆ. ಅವಾಗ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಮತ್ತೆ ಏನ್ ಮಾಡುತ್ತೆ ಅದನ್ನ, ಸೊ ಎಸ್ ಅವ್ರು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಕರೆಕ್ಟ್ ಆಗಿದೆ. ಹಾಗಾಗಿ ಅದರಲ್ಲಿ ನೀವು ಏನ್ ಕ್ವಶನ್ ರೈಸ್ ಮಾಡಿದ್ರಲ್ಲ ದಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ದ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇರ್ತಾರೆ. ಹಾಗಾಗಿ ಮತ್ತೇನಂದ್ರೆ ಇವನ್ ರಿಟ್ ಪಿಟಿಷನ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಜನಹಿತ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ಒಂದು ಏನಂತಂದ್ರೆ ಮುಖಾಂತರ ಅಗೇನ್ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎತ್ತಿ ಹಿಡಿಯುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ರಿಸರ್ವೇಷನ್ ಕರಿಬಹುದು. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿದ್ದು ಟಾಪಿಕ್. ಸೊ ದಯವಿಟ್ಟು ನಿಮ್ಗೆ ನನ್ನ ಒಂದು ಕ್ಲಾಸ್ಗಳನ್ನ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ನಂದೊಂದು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅದು ಕೂಡ ಜಾಯ್ನ್ ಆಗ್ಬೋದು ನೀವು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.